ಗ್ರಾಮಸ್ಥರಿಗೆಲ್ಲ ನಮಸ್ಕಾರ. ನಮಸ್ಕಾರ ಸರ್. ನಾವೀಗ ಬೆಂಗಳೂರಿನ ನೆಲಮಂಗಲ ತಾಲೂಕಿನ ಬೈರಸಂದ್ರ ಗ್ರಾಮದಲ್ಲಿದ್ದೇವೆ. ನಮ್ಮ ಜೊತೆ ಗ್ರಾಮದ ಪ್ರಮುಖರಾದ ಈ ಜಾಗದ ಮಾಲೀಕರಾದ ರಂಗಸ್ವಾಮಯ್ಯ ಅವರಿದ್ದಾರೆ, ಮತ್ತೆ ನನ್ನ ಜೊತೆ ವಿಜಯ್ ಕುಮಾರ್ ಅವರಿದ್ದಾರೆ, ಮತ್ತು ನನ್ನ ಜೊತೆ ಎಲ್ಲ ಜಾಗದಲ್ಲಿ ಎಲ್ಲ ಸ್ಥಳದಕ್ಕೂ ನನ್ನ ಜೊತೆ ಇರುವಂಥ ನರೇಂದ್ರ ಅವರಿದ್ದಾರೆ, ಮತ್ತು BGS ಕಾಲೇಜಿನ ಪ್ರಾಂಶುಪಾಲರಾದ ಶಾಂತಕುಮಾರ್ ಸರ್ ಅವರು ನನ್ನ ಜೊತೆ ಇದ್ದಾರೆ. ನಾವೆಲ್ಲ ಸೇರಿ ಈ ಗ್ರಾಮದಲ್ಲಿ ಊರಿನ ಹೊರಭಾಗದಲ್ಲಿ ಒಂದು ಜಮೀನಿನಲ್ಲಿ ಸುಮಾರು 9 ಅಡಿ ಉದ್ದ, ಒಂದು 4 ಅಡಿ ಅಗಲದ ಒಂದು ಹುಲಿ ಬೇಟೆ ವೀರಗಲ್ಲು ಸಿಕ್ಕಿದೆ. ಅದನ್ನು ಅಧ್ಯಯನಕ್ಕೆ ಬಂದಿದ್ದೀವಿ. ಅಂದರೆ ಸುಮಾರು 1000 ವರ್ಷಗಳ ಹಿಂದೆ ಇಲ್ಲಿ ಅರಣ್ಯ ಪ್ರದೇಶ ಇರಬೇಕು. ಯಾಕಂದರೆ ಈ ಹುಲಿನ ಇಲ್ಲಿ ಚಿತ್ರಿಸಿದ್ದಾರೆ. ಅಂದರೆ ಈ ಗ್ರಾಮದ ಅಕ್ಕಪಕ್ಕದಲ್ಲಿ ಬೆಟ್ಟ ಗುಡ್ಡಗಳು ಅರಣ್ಯ ಇರೋದ್ರಿಂದ ಯಥೇಚ್ಛವಾಗಿ ಹುಲಿಗಳು ಬಂದು ಇಲ್ಲಿ ಇವರು ಸಾಕಿರುವಂತ ಗ್ರಾಮಸ್ಥರು ಸಾಕಿರುವಂತ ದನಕರುಗಳನ್ನ ತಿನ್ನಕ್ಕೆ ಬರ್ತಿತ್ತು. ಆ ಸಮಯದಲ್ಲಿ ಈ ಗ್ರಾಮದ ಒಬ್ಬ ವೀರ ಆ ಹುಲಿನ ಬೇಟೆ ಆಡಿ ತಾನು ಸತ್ತಿದ್ದಾನೆ. ತಾನು ಸತ್ತು ಆತ ಸ್ವರ್ಗಸ್ಥನಾಗಿದ್ದಾನೆ. ಈ ಚಿತ್ರ ಇರುವಂತ ಈ ಸುಮಾರು ಬೃಹತ್ ವೀರಗಲ್ಲು ನಮಗೆ ಇಲ್ಲಿ ಸಿಕ್ಕಿದೆ. ಇದನ್ನ ವಿಜಯ್ ಕುಮಾರ್ ಅವರು ಇಲ್ಲಿ ನೋಡಿ ಈ ಗ್ರಾಮಸ್ಥರು ಅವರು ಇವರಿಗೆ ಹೇಳಿದ್ದಾರೆ ಇದನ್ನ ಓದಿಸ್ಬೇಕು ಅಂತ. ಅವರು ನಮ್ಮ ನರೇಂದ್ರ ಸಾರ್ಗೆ ಹೇಳಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಈ ಶಾಸನದಲ್ಲಿ ಲಿಪಿಯ ದೃಷ್ಟಿಯಿಂದ ಸುಮಾರು 8-9ನೇ ಶತಮಾನಕ್ಕೆ ಸೇರಬಹುದಾದಂತ ಹುಲಿ ಬೇಟೆ ವೀರಗಲ್ಲು. ಬಹಳ ಪುರಾತನ ಆಗುತ್ತಲ್ಲ ಸರ್. 850-900 ಅಂತಂದ್ರೆ ಪುರಾತನದ್ದೇ ಆಗುತ್ತೆ. ಇಲ್ಲಿ ಹುಲಿನ ಬೇಟೆಯಾಡುವಂತ ಚಿತ್ರ ಇದೆ. ವೀರ ಸೊಂಟದಲ್ಲಿ ಒಂದು ಖಡ್ಗ ಇಟ್ಕೊಂಡು, ಕೈಯಲ್ಲಿ ಒಂದು ಖಡ್ಗ ಇಟ್ಕೊಂಡು ಹುಲಿ ಬೇಟೆ ಆಡ್ತಾ ಇದ್ದಾನೆ. ಹುಲಿನ ತುಂಬಾ ಪುಷ್ಟಮಯವಾಗಿ ಇರುವಂತ ಅದನ್ನ ಕೆತ್ತಿದ್ದಾರೆ. ಅದು ಬಂದು ಈ ರೈತನೋ ಅಥವಾ ಈ ಗ್ರಾಮದ ವೀರನೋ ತೋಳನ್ನ ಹಿಡ್ಕೊಂಡಿದೆ. ಆದರೆ ಇವನು ವೀರಾವೇಶದಿಂದ ಹೋರಾಡಿದ್ದಾನೆ. ಇವನು ಇಲ್ಲಿ ಸತ್ತಿದ್ದಾನೆ. ಸತ್ತರೆ ಅವನಿಗೆ ಸ್ವರ್ಗದಲ್ಲಿ ಅಪ್ಸರೆಯರು ಜೊತೆಯಲ್ಲಿ ಆ ಸ್ವರ್ಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಇಬ್ಬರು ಅಪ್ಸರೆಯರು ಚಾಮರ ಬೀಸ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈ ಚಿತ್ರಣ ಇದೆ. ಈ ಶಾಸನದಲ್ಲಿ ಸ್ವಸ್ತಿಶ್ರೀ ತಣ್ಣಿಯರ ಒಬ್ಬ ವೀರ ಅಂತ ಇದ್ದಾನೆ. ಒಬ್ಬ ನಾಲ್ಗಾವುಂಡ ಇದ್ದ ಇಲ್ಲಿ. ಈ ನಾಲ್ಗಾವುಂಡ ಈ ಮಣ್ಣೆನಾಡು ಅಂತ ಹೇಳ್ತಾರೆ. ಈ ನೆಲಮಂಗಲದ ಪರಿಸರ ಎಲ್ಲ ಆಗ ಮಣ್ಣೆನಾಡು ಸೇರಿತ್ತು. ಆ ಸಮಯದಲ್ಲಿ ರಾಷ್ಟ್ರಕೂಟರು ಕೂಡ ಇಲ್ಲಿ ಆಳಿದ್ದಾರೆ, ಗಂಗರ ಆಳಿದ್ದಾರೆ. ಇದಕ್ಕೆ ರಾಷ್ಟ್ರಕೂಟ ಮತ್ತು ಗಂಗರ ಅನೇಕ ಶಾಸನಗಳು ನಮಗೆ ಸಿಕ್ಕಿದೆ. ಈ ಮಣ್ಣೆ ಅನ್ನೋದು ಗಂಗರ ಒಂದು ರಾಜಧಾನಿ ಕೂಡ ಆಗಿತ್ತು, ಇಲ್ಲೇ ಪಕ್ಕದಲ್ಲೇ ಇರೋದು. ಆಗ ಈ ಗ್ರಾಮದಲ್ಲಿ ಹುಲಿ ಬಂದಾಗ ಇಲ್ಲಿ ಒಬ್ಬ ವೀರ ಸತ್ತಿದ್ದಾನೆ. ವೀರ ಯಾರು ಮತ್ತೆ ಇದರಲ್ಲಿ ಹುಲಿನ ಕೊಂದಿರೋ ಬಗ್ಗೆನೇ ಮಾಹಿತಿ ಇದೆ. ಇದು ಶಾಸನ ಇನ್ನಷ್ಟು ಅಧ್ಯಯನ ನಡೆಸಬೇಕಾಗಿದೆ. ಇದೆಲ್ಲ ಅಧ್ಯಯನ ಆಗ್ಬಿಟ್ಟು ಇದು ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಈ ವಾರ್ಷಿಕ ಸಮ್ಮೇಳನದಲ್ಲಿ ನಮ್ಮ ನರೇಂದ್ರ ಅವರೇ ಇದನ್ನ ಪ್ರಕಟ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಇದು ಒಂದು ಅದ್ಭುತ ಅಪ್ರಕಟಿತ ವೀರಗಲ್ಲು. ಈ ವೀರಗಲ್ಲು ನಮ್ಗೆ ಸಿಕ್ಕ ನಂತರ ಅನೇಕ ಈ EC MAR ಎಲ್ಲಾನು ನಾನು ಪರೀಕ್ಷೆ ಮಾಡಿದ್ದೀನಿ, ಯಾವುದ್ರಲ್ಲೂ ಪ್ರಕಟ ಆಗಿಲ್ಲ. ಈ ಗ್ರಾಮಸ್ಥರು ಹೇಳೋ ರೀತಿ ಈ ಜಮೀನ ಉಳುವಾಗ ಆ ಟ್ರ್ಯಾಕ್ಟರ್ಗೆ ಸಿಗ್ತಾ ಇತ್ತಂತೆ. ಅಂದ್ರೆ ಭೂಮಿ ಒಳಗೆ ನೇಗಿಲಿಗೂ ಸಿಗ್ತಾ ಇತ್ತು. ಅದನ್ನ ಸಂರಕ್ಷಣೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಈಗ ನಾವು ಓದಿ ಇದನ್ನ ಅವರಿಗೆ ತಿಳಿಸ್ಕೊಡ್ತೀನಿ. ಇದನ್ನ ಪಕ್ಕದಲ್ಲೇ ಇರುವ ಒಂದು ದೇವಸ್ಥಾನಕ್ಕೆ ಇದನ್ನ ಸ್ಥಳಾಂತರ ಮಾಡಿ ಅಲ್ಲಿ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಗ್ರಾಮಸ್ಥರಲ್ಲೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ದೇವಸ್ಥಾನ ಪಟಾಲಮ್ಮ ದೇವಸ್ಥಾನ ಸರ್. ಯಾವ ದೇವಸ್ಥಾನ ಅಲ್ಲಿರೋದು? ಪಟಾಲಮ್ಮ ದೇವಸ್ಥಾನದ ಹತ್ರ ಇದನ್ನ ಆದಷ್ಟು ಬೇಗ ಶಿಫ್ಟ್ ಮಾಡಿ ಇದರಲ್ಲಿ ಏನು ಬರ್ದಿದೆ ಅಂತ ಇನ್ನಷ್ಟು ಅಧ್ಯಯನ ಮಾಡಿ ಅವರಿಗೆ ತಿಳಿಸ್ಕೊಡ್ತೀನಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಯಜಮಾನರಿಗೆ ಇಷ್ಟೆಲ್ಲ ಒಂದು ಸಹಕಾರ ನೀಡಿ ನಮ್ಗೆ ಅದನ್ನು ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅವರಿಗೆ ಧನ್ಯವಾದಗಳು. ಹಾಗೇನೆ ಇವತ್ತು ನಮ್ಮೊಂದಿಗೆ ಈ ತರ ಇಲ್ಲೊಂದು ಶಾಸನ ಇದೆ ನಮ್ಮೂರಿನಲ್ಲಿ, ಬಂದು ಓದ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೊಸಪಾಳ್ಯದ ಒಂದು ಗ್ರಾಮಸ್ಥರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರು ಹೇಳಿದಾಗ ನಾನು ಧನ್ಪಾಲ್ ಸರ್ ಅವರ ಗಮನಕ್ಕೂ ತಂದೆ. ಹಾಗೇನೆ ನಮ್ಮ BGS ನಗರೂರು PU ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀ ಶಾಂತಕುಮಾರ್ ಸರ್ ಅವರು ಸಹ ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ಗಮನಕ್ಕೆ ತಂದು ತಕ್ಷಣ ನಾವು ಧನ್ಪಾಲ್ ಸರ್ಗೆ ಮಾತಾಡಿ ಇಲ್ಲಿ ಬಂದು ಇವತ್ತು ಆಲ್ರೆಡಿ ಇದನ್ನ ಶಾಸನವನ್ನು ಓದಿದ್ದೀವಿ. ಬಹಳ ಅದ್ಭುತವಾದಂತಹ ಒಂದು ವೀರಗಲ್ಲು, ತುಂಬಾ ಪುರಾತನವಾದಂತಹ ವೀರಗಲ್ಲು ಸಿಕ್ಕಿರ್ತಕ್ಕಂತಹ ಈ ಒಂದು ಭಾಗದಲ್ಲಿ ಹುಲಿ ಬೇಟೆ ವೀರಗಲ್ಲುಗಳಲ್ಲಿ ಇದೊಂದು ಅತ್ಯಂತ ಪುರಾತನವಾದದ್ದು ಅಂತ ನಾವು ಹೇಳ್ಬೋದಾಗಿದೆ. ಸಹಕರಿಸಿದಂತೆ ಎಲ್ರಿಗೂ ಧನ್ಯವಾದಗಳು.